ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿ 4 ದಿನಗಳು ಕಳೆದಿದೆ. 4 ದಿನಗಳ ಬಳಿಕ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ, ಜಮ್ಮುವಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ತಿಳಿಸ್ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ನಾನೀಗ ಶ್ರೀನಗರದಲ್ಲಿದ್ದೇನೆ. ಶ್ರೀನಗರದ ಐತಿಹಾಸಿಕ ಲಾಲ್ ಚೌಕ್ನ ಬಳಿ ಇರುವಂತಹದ್ದು. ನೋಡ್ಬೋದು ಪರಿಸ್ಥಿತಿ ಹೇಗಿದೆ ಅನ್ನುವಂತಹದ್ದು. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿ 4 ದಿನಗಳು ಕಳೆದಿರುವಂತಹದ್ದು. 4 ದಿನಗಳಲ್ಲಿ ಜನರು ಭಯವನ್ನು ಬಿಟ್ಟು ಹೊರಗಡೆ ಬರ್ತಿರುವಂತಹದ್ದು. ಸ್ಥಳೀಯ ಕಾಶ್ಮೀರಿ ಜನರು ಹಾಗೂ ಪ್ರವಾಸಿಗರು ಕೂಡ ಅಲ್ಲೊಬ್ರು ಇಲ್ಲೊಬ್ರು ಬರ್ತಾ ಇರುವಂಥದ್ದು. ಯಾಕೆಂದರೆ ಪೆಹಲ್ಗಾಮ್ ದಾಳಿಯ ಬಳಿಕ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇಲ್ಲ. ಬಹು ಮುಖ್ಯವಾಗಿ ಎಲ್ಲಿ ಪ್ರವಾಸಿಗರ ಮೇಲೆ ಅಟ್ಯಾಕ್ ಆಗುತ್ತೋ ಅನ್ನುವಂಥ ಭಯ ಕೂಡ ಇರುವಂತಹದ್ದು. ಜೊತೆಗೆ ಸರ್ಕಾರ ಅನೇಕ ಪ್ರವಾಸಿ ತಾಣಗಳನ್ನು ಕೂಡ ಮುಚ್ಚಿರುವಂತಹದ್ದು. ಹಾಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ. ಬಹು ಮುಖ್ಯವಾಗಿ ನೋಡ್ಬೋದು, ಲಾಲ್ ಚೌಕ್ ಅಂತಂದರೆ ಇಲ್ಲಿ ಪ್ರವಾಸಿಗರು ಏನಾದರೂ ಖರೀದಿ ಮಾಡೋದು ಅಂತಂದರೆ ಇದು ಹಾಟ್ ಪ್ಲೇಸ್ ಅಂತ ಕರೀತಾರೆ. ಯಾರೇ ಪ್ರವಾಸಿಗರು ಬಂದರೂ ಒಂದ್ಸಲ ಲಾಲ್ ಚೌಕ್ಗೆ ಭೇಟಿಯನ್ನು ಕೊಡ್ತಾರೆ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇಲ್ಲಿ ಅಂಗಡಿಗಳಲ್ಲಿ ಏನಾದರೂ ಖರೀದಿ ಮಾಡಿ ಹೋಗ್ತಾರೆ. ಕಾಶ್ಮೀರದ ಕರಕುಶಲ ವಸ್ತುಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕಾಶ್ಮೀರದ ಶಾಲ್ ಆಗಿರ್ಬೋದು, ಬಹು ಮುಖ್ಯವಾಗಿ ಇಲ್ಲಿ ಖರೀದಿ ಮಾಡಿಕೊಂಡು ಹೋಗ್ತಾರೆ. ಮತ್ತು ಕದನ ವಿರಾಮ ಘೋಷಣೆ ಆದ ಬಳಿಕ 4 ದಿವಸಗಳಿಂದ ಯಾವುದೇ ದಾಳಿ ಆಗಲಿ ಪ್ರತಿ ದಾಳಿ ಆಗಲಿ ಯಾವುದೂ ಕೂಡ ನಡೀತಾ ಇಲ್ಲ. ಕಾಶ್ಮೀರದ ಜನರು ಕೂಡ, ಶ್ರೀನಗರದ ಜನರು ಕೂಡ ಸಹಜವಾಗಿ ಬರ್ತಾ ಇದ್ದಾರೆ, ಸಿಟಿಗಳತ್ತ ಬರ್ತಾ ಇದ್ದಾರೆ, ಖರೀದಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರವಾಸಿಗರು ಕೂಡ ಬರ್ತಾ ಇರುವಂತಹದ್ದು. ಸರ್ಕಾರ ಹಾಗೂ ಸೇನೆ ಅತ್ಯಂತ ಹೆಚ್ಚಿನ ಭದ್ರತೆಯನ್ನು ಈ ಒಂದು ಶ್ರೀನಗರ ಮತ್ತು ಶ್ರೀನಗರ ಸುತ್ತಮುತ್ತ ಗಡಿ ಪ್ರದೇಶಗಳಲ್ಲಿ ಕೂಡ ನೀಡಿರುವಂಥದ್ದು. ಒಂದು ವೇಳೆ ಪ್ರವಾಸಿಗರಿಗೆ ಧೈರ್ಯ ಬಂದರೆ, ಭದ್ರತೆ ಹೆಚ್ಚಿದೆ ಅನ್ನುವಂತಹ ಧೈರ್ಯ ಬಂದಿದೆ ಆದಲ್ಲಿ ಇನ್ನೂ ಹೆಚ್ಚು ಪ್ರವಾಸಿಗರು ಕಾಶ್ಮೀರಕ್ಕೆ ಮತ್ತು ಶ್ರೀನಗರಕ್ಕೆ ಭೇಟಿ ನೀಡುವಂಥ ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಶ್ರೀನಗರ. ठीक है. जगह का है, सब भरे पड़े।